ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ನಿತ್ಯ ಪುಷ್ಪ ಹೂವಿನಿಂದ ಮಾಡಿದಂತಹ ಒಂದು ಫೇಸ್ ಪ್ಯಾಕ್. ಈ ಫೇಸ್ ಪ್ಯಾಕ್ನ ನಾವು ಯೂಸ್ ಮಾಡೋದ್ರಿಂದ ಮುಖದಲ್ಲಿರುವಂತಹ ಕಪ್ಪು ಚುಕ್ಕಿಗಳು, ಕಲೆಗಳು, ಹಾಗೆ ಮುಖದಲ್ಲಿ ನಮಗೆ ರಿಂಕಲ್ಸ್ ಇದ್ದರೆ ಅದು ಡಲ್ನೆಸ್ಸು ಎಲ್ಲ ಹೋಗಿ ಮುಖದಲ್ಲಿ ಒಂದು ಒಳ್ಳೆ ತೇಜಸ್ ಬರುತ್ತೆ. ಜೊತೆಗೆ ಮುಖ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ನಮಗೆ ಒಂದ್ಸಲಿ ಈ ಫೇಸ್ ಪ್ಯಾಕ್ ಹಾಕ್ದಾಗಲೇ ನಮಗೆ ಡಿಫ್ರೆನ್ಸ್ ಗೊತ್ತಾಗೋದ್ರ ಜೊತೆಗೆ ನಾವು ಇದನ್ನು ವಾರದಲ್ಲಿ 2 ದಿನ ಹಾಕೋದ್ರಿಂದ ನಮ್ಮ ಮುಖದಲ್ಲಿರೋ ಅಂತಹ ಕಪ್ಪು ಚುಕ್ಕಿಗಳು, ಕಲೆಗಳು ಎಲ್ಲ ಹೋಗುತ್ತೆ. ಜೊತೆಗೆ ರಿಂಕಲ್ಸ್ ಕೂಡ ಮತ್ತೆ ಬರಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಈ ಫೇಸ್ ಪ್ಯಾಕ್ನ ನಾವು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ನಾವು ನಿತ್ಯ ಪುಷ್ಪ ಹೂನ ಎಲ್ಲ ಕಡೆ ನಾವು ನೋಡೋಕ್ಕೆ ಸಿಗುತ್ತೆ. ಸೊ ಇದು ಆರೋಗ್ಯಕ್ಕೂ ಒಳ್ಳೆಯದು, ಸೌಂದರ್ಯಕ್ಕೂ ಒಳ್ಳೆಯದು. ಸೊ ಇದನ್ನು ನಾವು ಸೌಂದರ್ಯಕ್ಕೆ ಯಾವ ರೀತಿ ಅಂತಂದರೆ ಈ ರೀತಿಯಾಗಿ ಎಲ್ಲ ಹೂನ ನಾನು ಬರೀ ದಳಗಳನ್ನ ಮಾತ್ರ ನಾನು ಬಿಡಿಸ್ಕೊತಾ ಇದ್ದೀನಿ. ಈ ದಳಗಳು ಮಾತ್ರ ನಮಗೆ ಬೇಕಾಗುತ್ತೆ. ನಾವು ಆ ದಂಟನ್ನು ನಾವು ಯೂಸ್ ಮಾಡಿದರೆ ಅದರಲ್ಲಿ ಒಂದು ರೀತಿಯಾದಂತಹ ಹಾಲು ರೀತಿಯಾದ ಲಿಕ್ವಿಡ್ ಇರುತ್ತೆ. ಆಗ ಮುಖದಲ್ಲಿ ನವೆ ಬರೋವಂತಹ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡಬಾರ್ದು. ಬರೀ ಇದು ಪೆಟಲ್ಸ್ ಮಾತ್ರ ನಾನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಕೆಲವರು ಅಂತಾರೆ ನಿತ್ಯ ಪುಷ್ಪ ಹೂವಿಂದ ಫೇಸ್ ಪ್ಯಾಕ್ ಹಾಕೋಬೇಕು, ಅದನ್ನು ಹಾಕೊಂಡು ಇದನ್ನು ಹಾಕೊಂಡು ಪೇಸ್ಟ್ ಮಾಡಿ ಅಂತ. ಸೊ ಎಲ್ಲದನ್ನು ಹಾಕ್ಕೊಂಡು ನಾವು ದಂಟು ಹಾಗೆ ಎಲೆ ಎಲ್ಲ ಯೂಸ್ ಮಾಡೋದ್ರಿಂದ ಅದರಲ್ಲಿ ಒಂದು ರೀತಿಯಾದಂತಹ ಸ್ಟೆರಾಯ್ಡ್ ಇರೋದ್ರಿಂದ ನಮ್ಮಲ್ಲಿ ನವೆ ಬರೋ ಅಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮುಖಕ್ಕೆ ನಾವು ಹಚ್ಚಬೇಕು, ಸ್ಕಿನ್ ಮೇಲೆ ಹಚ್ಚಬೇಕು ಅಂದಾಗ ಬರೀ ನಾವು ಇದ್ರದ್ದು ದಳಗಳು ಮಾತ್ರ ನಾನು ತೊಗೊತಾ ಇದ್ದೀನಿ. ಸೊ ಇದನ್ನು ನಾವು ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ನಾವು ಕಲ್ಲಲ್ಲಿ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂತಂದರೆ ಜಾಸ್ತಿ ಹೂವಿತ್ತು ಅಂತ ಅಂದರೆ ನಾವು ಮಿಕ್ಸಿ ಜಾರಿಗೆ ಹಾಕಿ ಕೂಡ ನಾವು ಪೇಸ್ಟ್ ಮಾಡ್ಕೊಬೋದು. ಯಾವ ರೀತಿ ಮಾಡ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ನಾವು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಚೆನ್ನಾಗಿ ನಾವು ಪೇಸ್ಟ್ ಮಾಡಿಕೊಂಡು ಸೊ ಇದನ್ನೆಲ್ಲ ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಕೊತೀನಿ. ಸೊ ನಾವು ಮುಖಕ್ಕೆ ಇದನ್ನು ವಾರದಲ್ಲಿ 2 ದಿನ ಆದರೂ ಖಂಡಿತ ಹಾಕಬೇಕು. ಖಂಡಿತ ಹಾಕೋದ್ರಿಂದ ಮುಖದಲ್ಲಿ ಇರೋವಂತಹ ಎಲ್ಲ ಕಪ್ಪು ಚುಕ್ಕೆಗಳು, ಕಲೆಗಳು ಎಲ್ಲ ಹೋಗಿ ಮುಖದಲ್ಲಿ ಒಂದು ಒಳ್ಳೆ ಕಾಂತಿ ಬರೋದ್ರ ಜೊತೆಗೆ ನಮಗೆ ಮತ್ತೆ ರಿಂಕಲ್ಸ್ ಬರೋದಿಲ್ಲ. ಆ ರೀತಿಯಾಗಿ ನೋಡ್ಕೊಳ್ಳುತ್ತೆ. ಸೊ ನೋಡಿ, ಈ ರೀತಿಯಾಗಿ ನಾನು ಪೇಸ್ಟ್ನ ತಯಾರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ರೋಸ್ ವಾಟ್ರನ್ನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ರೋಸ್ ವಾಟ್ರ್ ಬೇಕಾದರೂ ಹಾಕ್ಬೋದು. ಇದೇ ಕಂಪ್ನಿದು ಹಾಕಬೇಕು ಅಂತ ಏನಿಲ್ಲ. ಯಾವುದು ಮನೇಲಿರುತ್ತೆ ಅದೇ ರೋಸ್ ವಾಟ್ರು ಹಾಕ್ಬೋದು. ಸೊ ಅದನ್ನು ಕೂಡ ನಾನು ಒಂದು 1/4 ಚಮಚದಷ್ಟು ಹಾಕ್ತಾಯಿದ್ದೀನಿ. ನಾನು ಒಂದು 15ರಿಂದ 20 ಹೂ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಚಮಚದಷ್ಟು ರೋಸ್ ವಾಟ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ನಿಮಗೆ ಬೇಕಂದರೆ ಕೊಬ್ಬರಿ ಎಣ್ಣೆನಾರು ಹಾಕ್ಕೊಳ್ಳಿ. ಇಲ್ಲ ನನಗೆ ಆಲಿವ್ ಆಯಿಲ್ ಇತ್ತು ಅಂದರೆ ಅದನ್ನು ಕೂಡ ಹಾಕ್ಬೋದು. ಇಲ್ಲ ಅಂತಂದರೆ ವಿಟಮಿನ್ ಇ ಆಯಿಲ್ ಕೂಡ ಹಾಕ್ಬೋದು. ಎಲ್ಲದನ್ನು ಹಾಕಿ ಚೆನ್ನಾಗಿ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ಪೇಸ್ಟ್ನ ನಾವು ಮುಖ ಎಲ್ಲ ವಾಶ್ ಮಾಡಿದ್ಮೇಲೆ ಇದನ್ನ ಫೇಸ್ ಪ್ಯಾಕ್ ಹಾಕಿ ಸುಮಾರು 15ರಿಂದ 20 ನಿಮಿಷ ಹಾಗೆ ಬಿಡಬೇಕು. 15ರಿಂದ 20 ನಿಮಿಷ ಆದಮೇಲೆ ಫುಲ್ ಡ್ರೈ ಆದಮೇಲೆ ನಾವು ಕಡಲೆ ಹಿಟ್ಟಿನಿಂದ ಮುಖ ತೊಳ್ಕೊಬೇಕು. ಆಗ ಮುಖ ತುಂಬಾ ಚೆನ್ನಾಗಾಗುತ್ತೆ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬರೀ ನೀರಲ್ಲಿ ತೊಳ್ಕೊಂಡ್ರು ಕೂಡ ಡ್ರೈ ಸ್ಕಿನ್ ಆಗಿದ್ರೆ ಬರೀ ನೀರಲ್ಲೇ ತೊಳ್ಕೊಂಡು ಮಲ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಹೊತ್ತು ಏನಾದ್ರು ಯೂಸ್ ಮಾಡೋದಾದರೆ. ಸೊ ಡೇ ಟೈಮ್ ಆದರೆ ನೀವು ಕಡಲೆ ಹಿಟ್ಟು ಹಾಕಿ ಮುಖ ತೊಳ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಈಗ ಕೈ ಮೇಲೆ ಹಾಕಿ ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ. ಒಂದ್ಸಲಿಗೆ ನನಗೆ ಕೈಯಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಎಷ್ಟು ಬೇಗ ಇದು ಸ್ಕಿನ್ನೆಲ್ಲ ಟೈಟ್ ಮಾಡೋದ್ರ ಜೊತೆಗೆ ಒಂಥರ ಸ್ಕಿನ್ಗೆ ಗ್ಲೋನೆಸ್ ಕೂಡ ಕೊಡುತ್ತೆ. ಸೊ ತುಂಬ ಚೆನ್ನಾಗಿದೆ ಫೇಸ್ ಪ್ಯಾಕು. ಖಂಡಿತವಾಗ್ಲೂ ವಾರದಲ್ಲಿ 1 ಸಲ ಇಲ್ಲ 2 ಸಲಿನಾರು ಖಂಡಿತವಾಗ್ಲೂ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಅಂತಹ ರಿಂಕಲ್ಸ್ ಎಲ್ಲ ಹೋಗೋದ್ರ ಜೊತೆಗೆ ಸ್ಕಿನ್ ಕೂಡ ತುಂಬ ಶೈನಿಂಗ್ ಆಗುತ್ತೆ. ಸೊ ಬ್ರೈಟ್ ಕೂಡ ಆಗುತ್ತೆ. ಸೊ ನೋಡಿ, ಎಷ್ಟು ನನಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೊ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲೋ ಗೊತ್ತಿಲ್ಲ, ಬಟ್ ನನಗಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕಾಣಿಸ್ತಾ ಇದೆ. ಸ್ಕಿನ್ನು ತುಂಬಾ ಚೆನ್ನಾಗಾಗುತ್ತೆ. ಸೊ ಇದು ಒಂದು ಒಳ್ಳೆ ಫೇಸ್ ಪ್ಯಾಕು. ಆದರೆ ಯಾವುದೇ ಕಾರಣಕ್ಕೂ ಒಂದು ವಿಷಯನ ನಾವು ಗಮನದಲ್ಲಿ ಇಟ್ಕೊಬೇಕು. ಈ ನಿತ್ಯ ಪುಷ್ಪ ಹೂವನ್ನ ಬಳಸಬೇಕಾದ್ರೆ ದಂಟಾಗಲಿ ಎಲೆಗಳಾಗಲಿ ಬಳಸಬೇಡಿ. ಯಾಕಂದರೆ ಅದರಲ್ಲಿ ಸ್ಟೆರಾಯ್ಡ್ ಇರೋದ್ರಿಂದ ಸ್ಕಿನ್ನು ಕಟ್ತಾ ಬರೋ ಅಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದ್ರ ದಳಗಳನ್ನು ಮಾತ್ರ ನಾವು ಯೂಸ್ ಮಾಡೋದ್ರಿಂದ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ, ಬ್ರೈಟ್ ಕೂಡ ಆಗುತ್ತೆ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಖಂಡಿತವಾಗ್ಲೂ ಒಂದ್ಸಲಿನಾರು ಟ್ರೈ ಮಾಡಿ. ಹಾಗೆ ಎಲ್ಲ ಕಡೆ ಸಿಗೋ ಅಂತಹ ಹೂವಿದು. ಸೊ ಹಾಗಾಗಿ ಒಳ್ಳೆ ರಿಸಲ್ಟ್ ಬಂತು ಅಂದಾಗ ವಾರದಲ್ಲೇ 2 ದಿನನಾದರೂ ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ಸ್ಕಿನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.